ಗಣಿನಾಡಿನಲ್ಲಿ ಭೂಮಿಗೋಸ್ಕರ ಬೀದಿಗಿಳಿದು ರೈತರು ಪ್ರತಿಭಟನೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕುಡಿತಿನಿ ಬಳಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಕೈಗಾರಿಕೆಗೆ ನೀಡಿದ್ದ ಭೂಮಿಯನ್ನು ವಾಪಸ್ ನೀಡಬೇಕು ಅಂತ ಈಗ ಪಟ್ಟು ಹಿಡಿದಿದ್ದಾರೆ. ಭೂಮಿ ವಾಪಸ್ ನೀಡಬೇಕು ಅನ್ನೋದು ರೈತರ ಆಗ್ರಹ. ಕೈಗಾರಿಕೆಗಳಿಗೆ ಅಂತ ನೀಡಿದ್ದಂಥ ಭೂಮಿ ಈಗ ವಾಪಸ್ ಕೊಡಿ ಅಂತಿದ್ದಾರೆ ರೈತರು. ಭೂಮಿ ವಾಪಸ್ ನೀಡುವಂತೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಎತ್ತಿನ ಬಂಡಿಗಳ ಮೂಲಕ ಪ್ರತಿಭಟನೆಗಿಳಿದಿದ್ದಾರೆ ರೈತರು. ಜಮೀನಿಗೆ ನುಗ್ಗಲು ಯತ್ನಿಸಿದಾಗ ಈ ವೇಳೆ ಪೊಲೀಸರು ತಡೀತಾರೆ. ರೈತರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಕೂಡ ಶುರುವಾಗುತ್ತೆ. ಈ ವೇಳೆ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದುಕೊಳ್ತಾರೆ ಪೊಲೀಸರು. ಭೂ ಸ್ವಾಧೀನ ಮಾಡಲಾಗಿತ್ತು. ಈ ಹಿಂದೆ ಮಿತ್ತಲ್ ಕಾರ್ಖಾನೆಗೆ ಅಂತ ಭೂಮಿಯನ್ನ ನೀಡಲಾಗಿತ್ತು. ರೈತರು ಕೂಡ ಭೂಮಿ ಕೊಟ್ಟಿದ್ರು. ಆದರೆ ಈಗ ಆ ಭೂಮಿಯನ್ನು ವಾಪಸ್ ಕೊಡಿ ಅಂತಿದ್ದಾರೆ. ರೈತರು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಕೊಟ್ಟಿದ್ದಂಥ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಅಂತಿದ್ದಾರೆ. ನ್ಯಾಯಯುತ ದರ ಕೂಡ ನೀಡಿಲ್ಲ. ಯಾಕಂದರೆ ಮೊದಲು ಘೋಷಣೆ ಮಾಡಿದ್ದು ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಆ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರನೇ ನಾವು ದರವನ್ನು ನಿಗದಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಮಾರುಕಟ್ಟೆ ವ್ಯಾಲ್ಯೂ ಪ್ರಕಾರ ದರವನ್ನು ಕೂಡ ನಿಗದಿ ಮಾಡಲಿಲ್ಲ. ನಮಗೆ ಹಣ ಕೂಡ ಬಂದಿಲ್ಲ. ಹೀಗಿರುವಾಗ ನಾವು ಭೂಮಿಯನ್ನು ಯಾಕೆ ಕೊಡಬೇಕು? ನಮ್ಮ ಭೂಮಿಯನ್ನು ನಮಗೆ ವಾಪಸ್ ಕೊಡಿ. ಇದು ರೈತರ ಆಗ್ರಹ. ಭೂಮಿಯನ್ನು ವಾಪಸ್ ನೀಡುವಂತೆ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಎತ್ತಿನ ಬಂಡಿಗಳ ಮೂಲಕ ವಿನೂತನವಾಗಿ ನಡೆಸಿರುವಂತಹ ಪ್ರತಿಭಟನೆ ಇದು. ಜಮೀನಿಗೆ ನುಗ್ಗೋದಕ್ಕೆ ಯತ್ನಿಸಿದಾಗ ಪೊಲೀಸರು ತಡೀತಾರೆ. ತಮ್ಮ ಜಮೀನಿಗೆ ನುಗ್ಗೋದಕ್ಕೆ ಅಂತ ರೈತರು ಮುಂದಾದಾಗ ಪೊಲೀಸರು ತಡೀತಾರೆ ಅವರನ್ನು. ತಳ್ಳಾಟ ನೂಕಾಟ ಶುರುವಾದಾಗ, ಹೈಡ್ರಾಮಾ ಶುರುವಾದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗಬಹುದು ಅನ್ನುವಂಥದ್ದನ್ನು ಮನಗಂಡಂತಹ ಪೊಲೀಸರು ತಕ್ಷಣವೇ ಅಲ್ಲಿ ಪ್ರತಿಭಟನಾ ನಿರತರನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಭೂಮಿ ನೀಡಿದ ರೈತರ ಕುಟುಂಬಕ್ಕೆ ಉದ್ಯೋಗ ನೀಡಿಲ್ಲ. ಮತ್ತೊಂದು ಕಡೆ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದರ ಪ್ರಕಾರ ದರವೂ ಕೂಡ ನಿಗದಿ ಮಾಡಲಿಲ್ಲ. 4 ವರ್ಷಗಳಿಂದ ಪ್ರತಿಭಟನೆ ಮಾಡ್ತಾ ಇರುವಂಥ ಅನ್ನದಾತರು ಈಗ ರೊಚ್ಚಿಗೆದ್ದಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬಳ್ಳಾರಿ ಜಿಲ್ಲೆಯ ಕುಡಿತಿನಿ ಬಳಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ಕೈಗಾರಿಕೆಗೆ ನೀಡಿದ್ದಂಥ ಭೂಮಿಯನ್ನು ವಾಪಸ್ ಕೊಡಿ ಅನ್ನುವಂಥದ್ದು ಅವರ ಒಂದು ಆಗ್ರಹ. ಮೊದಲು ಕೈಗಾರಿಕೆಗೋಸ್ಕರ ಭೂಮಿಯನ್ನು ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಕೊಟ್ಟಂಥ ಭರವಸೆ ಏನು? ತಲಾ ಒಂದು ಕುಟುಂಬಕ್ಕೆ ಉದ್ಯೋಗ ಕೊಡ್ತೀವಿ ಅಂತ. ಮತ್ತೊಂದೇನು ಅಂತಂದರೆ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಆ ದರವನ್ನೇ ನಿಗದಿ ಮಾಡಿ ಅಷ್ಟೇ ಪ್ರಮಾಣದ ಹಣವನ್ನು ಕೊಡ್ತೀವಿ ಅಂತ. ರೈತರು ಕೂಡ ಅದನ್ನು ನಂಬಿ ಮಾರಾಟ ಮಾಡುವಂಥ ಒಂದು ನಿಟ್ಟಿನಲ್ಲಿ ಮುಂದಾದರು ಕಾರ್ಖಾನೆಗೆ. ಆದರೆ ಆಗಿದ್ದೇ ಬೇರೆ. ತಮ್ಮ ಬೇಡಿಕೆಗಳು ಯಾವುದೂ ಈಡೇರಿಲ್ಲ. ಹಾಗಾಗಿ ಭೂಮಿ ವಾಪಸ್ ಕೊಡಿ ಅನ್ನೋದು ಅವರ ಆಗ್ರಹ.